ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜಿ ಸುನಿಲ್ನ ನಮಸ್ಕಾರ. ಎಸ್, ಇವತ್ತು ಸಮಥಿಂಗ್ ಸ್ಪೆಷಲ್ ಆಗಿ ಒಂದು ಪ್ರ್ಯಾಂಕ್ ಕಾಲ್ ಮಾಡಬೇಕು ಅಂತ ನಾನು ಗ್ರೌಂಡ್ ಹತ್ರ ಬಂದಿದ್ದೀನಿ. ನಮ್ಮ ಮೈಸೂರು ವಾರಿಯರ್ಸ್ ಪ್ರಾಕ್ಟೀಸ್ ನಡೀತಾ ಇದೆ. ನನ್ನ ಜೊತೆ ರೈಟ್ ನಾವು ಇದ್ದಾರೆ ಮೈಸೂರು ವಾರಿಯರ್ಸ್ ತಂಡದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಹರ್ಷಿಲ್. ಹಾಯ್ ಹರ್ಷಿಲ್, ಹೇಗಿದ್ದೀರಾ? ಆಲ್ ಗುಡ್. ಸೊ ಏನಪ್ಪಾ ಅಂತಂದ್ರೆ ಫ್ರೆಂಡ್ಶಿಪ್ ಡೇ ಆಗಿರೋದ್ರಿಂದ ಇವತ್ತು ಈಗ ಕ್ರಿಕೆಟರ್ಗಳು ಅಂದ್ರೆ ಎಷ್ಟು ಜನ ಸಿಕ್ಕಾಪಟ್ಟೆ ಫ್ರೆಂಡ್ಸ್ಗಳು ಇರ್ತಾರಲ್ಲ ಕ್ರಿಕೆಟರ್ಗಳು ಅಂದ್ರೆ, ನಿಮ್ಗೂ ಈ ತರ ಎಷ್ಟು ಜನ ಫ್ರೆಂಡ್ಸ್ ಇರ್ತಾರೆ. ಸೊ ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತಂದ್ರೆ ಯಾರು ನಿಮ್ಗೆ ಕ್ರಿಕೆಟ್ ಅಲ್ಲಿ? ಅಫ್ಕೋರ್ಸ್ ತುಂಬಾ ಇದಾರೆ ಕ್ರಿಕೆಟ್ ಅವರು. ಬಟ್ ಈಗ ನಮ್ಮ ಮೈಸೂರು ವಾರಿಯರ್ಸ್ ಓಪನಿಂಗ್ ಬ್ಯಾಟ್ಸ್ಮನ್ ಕಾರ್ತಿಕ್ ಎಸ್ ಒಬ್ಬ ಇದ್ದಾನೆ. ಕಾರ್ತಿಕ್. ಸೊ ಅವನ ಜೊತೆ ತುಂಬಾ ವರ್ಷದಿಂದ ಆಡ್ತಾ ಇದ್ದೀನಿ. ಸೊ ಅವ್ನ್ ಸಖತ್ ಕ್ಲೋಸ್ ಆಗಿದ್ದಾನೆ. ಯಾಕೆ ನಿಮ್ಗೆ ಅವ್ರು ತುಂಬಾ ಬೆಸ್ಟ್ ಫ್ರೆಂಡ್? ಜೊತೆಗೆ ಟೀಮ್ ಅಲ್ಲಿ ಆಡಿದೀವಿ 3-4 ವರ್ಷ, ಜೊತೆಗೆ ತುಂಬಾ ರನ್ ಹೊಡೆದಿದ್ದೀವಿ, ಜೊತೆಗೆ ಇರ್ತೀವಿ. ಸೊ ಅವ್ನ್ ತುಂಬಾ ಕ್ಲೋಸ್ ಇದ್ದಾನೆ. ಓಕೆ, ಈಗ ಕಾರ್ತಿಕ್ಗೆ ಕಾಲ್ ಮಾಡಿ ಪ್ರ್ಯಾಂಕ್ ಮಾಡೋಣ. ಎಲ್ಲಿದ್ಯಾ ಮಗ? ನನ್ನ ನಂಬರ್ ಯಾರಿಗಾದ್ರೂ ಕೊಟ್ಟಿದ್ಯಾ ಎಸ್ ಯು ನೀನು? ಲೋ, ಯಾರು ಎಸ್ ಯು ನಂಬರ್ ಕೊಟ್ಟಿದ್ದಾನೆ. ಗ್ರೌಂಡ್ ಬಂದ್ಬಿಟ್ಟಿದೆ ಅವರು. ಟಿಕೆಟ್ಸ್ ಕೊಡು ಅಂತ, ಪಾಸ್ ಕೊಡಿ ಅಂತ. ಓ, ನನ್ನಿಂದೆ ಬಂದವರು. ಕಾರ್ತಿಕ್ ಎಸ್ ಯು ಹೇಳಿದಾನೆ. ಯಾರು ಗೊತ್ತಿಲ್ಲ ಮಗ, ಯಾರು ರಮೇಶ್ ಅಂತ ತುಂಬಾ 3-4 ಜನ ಬಂದವ್ರೆ. ನೆನ್ನೆ ತುಂಬಾ ಕಾಲ್ ಮಾಡಿದ್ರು. ನಾನೆಲ್ಲ ಏನಿಲ್ಲ ತರ ಇಲ್ಲ, ಕಾರ್ತಿಕ್ ಎಸ್ ಯು ಹೇಳಿದಾನೆ, ನಾವ್ ಚನ್ನಪಟ್ಟಣ ಇಂದ ಇದು ಅದು ಏನೋ ಹೇಳ್ತಾವ್ರೆ. ಗ್ರೌಂಡಿಗೆ ಬಂದವ್ರ ಎಸ್ ಯು. ನಾನೀಗ ಪ್ರಾಕ್ಟೀಸ್ ಅಂತ ಒಳಗ್ ಬಂದಿದ್ದೀನಿ. ಆಚೆ ನಿಂತವ್ರು ಅವರು. ಈಗ ಏನ್ ಮಾಡ್ಲಿ ನಾನು? ಅರುಣ್ ಸರ್ ಅಂತ ಕರಿತೀನಿ, ನಾನು ಹೇಳ್ತೀನಿ ಅವ್ರಿಗೆ. ಬಟ್ ಅವ್ರು ಕಾರ್ತಿಕ್ ಎಸ್ ಯು ಚನ್ನಪಟ್ಟಣ ಇದೆಲ್ಲ ಹೇಳ್ತಾವ್ರಲ್ಲ. ನನ್ ಹರ್ಷಿಲ್ ಸರಿ ಸರ್, ಇವರೇ ಕೊಟ್ಟಿದ್ದು. ಹಲೋ ಸರ್, ನೀವು ಕಾರ್ತಿಕ್ ಅವ್ರ ತಾನೇ ಮಾತಾಡೋದು? ಹೌದು, ನೀವೇನ್ ಮಾತಾಡ್ತಿರೋದು? ಸರ್, ನಾನು ರಮೇಶ್ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಇದು ಸರ್, ಟಿಕೆಟ್ಗೆ ಬಂದಿದ್ವಿ ಸರ್ ಇಲ್ಲಿ. ಇವ್ರು ನೋಡಿದ್ರೆ ಇಲ್ಲ ಅಂತಾರೆ, ನೀವು ನೋಡಿದ್ರೆ ಒಂಥರ ಅಂತ ಇದೀರಿ. ಇದು ಏನ್ ಸರ್ ಇದು? ಯಾವಾಗ ಕೊಟ್ಟೆ ಅಂತಂದ್ರೆ ದಯವಿಟ್ಟು ಕೊಡಲ್ಲ ಅಂದ್ರೆ ಕೊಡಲ್ಲ ಅಂತ ಅನ್ಬಿಡಿ. ಹೋಗಿ ತಗೊಂಡು ನೋಡ್ತೀವಿ ನಾವು ಟಿಕೆಟ್. ದಯವಿಟ್ಟು ಈ ತರ ಎಲ್ಲ ಇದ್ ಮಾಡ್ಬಿಟ್ಟು ಗ್ರೌಂಡ್ ಕರ್ಸ್ಬಿಟ್ಟಿದ್ದಾರೆ ನಮ್ಗೆ. ಇದ್ ಮಾಡಿಸ್ಬೇಡಿ ಸರ್ ನೀವು. ಯಾವಾಗ ಕೊಟ್ಟಿರ? ಅಲ್ಲಲ್ಲ ಸರ್, ನಾನು ನಿಜವಾಗ್ಲು ನಾವ್ ಅಂತವ್ರಲ್ಲ ಸರ್. ನಾವು ಏನೋ ಅಭಿಮಾನಕ್ಕೆ ಮೈಸೂರು ವಾರಿಯರ್ಸ್ ಮೇಲೆ ಪ್ರೀತಿ ವಿಶ್ವಾಸಕ್ಕೆ ನಾವು ಬಂದಿರೋದು. ನೀವ್ ಹಿಂಗೆಲ್ಲ ನಮ್ಗೆ ಇದ್ ಮಾಡ್ಬಿಟ್ರೆ ಹೆಂಗೆ ಸರ್ ಇದು? ಏನ್ರಲ್ಲಿ ಅಂದ್ರೆ ಏನ್ ಪಾರಿವಾಳದಲ್ಲಿ ಕಳಿಸ್ತೀರಾ ನನ್ನ ನಂಬರ್ನ ನೀವು? ಸರ್, ಟಿಕೆಟ್ಗೆ ಅಂತ ಹೇಳ್ತಾ ಇದೀನಲ್ಲ. ಪಾಸ್ ಕೊಡ್ತಾರೆ, ಹೋಗಿ ಈಸ್ಕೊಳ್ಳಿ, ಕಲೆಕ್ಟ್ ಮಾಡಿ ಅಂತ ಅಂದ್ಬಿಟ್ಟು. ಸರ್, ನನಗೆ 1 ನಿಮಿಷ ಹೇಳ್ತೀನಿ ಕೇಳಿ ಸರ್. ನೀವು ನನ್ ಟಿಕೆಟ್ ಕೊಡೋದಾದ್ರು ಪರವಾಗಿಲ್ಲ. ದಯವಿಟ್ಟು ಈ ತರ ನೀವು ಇದ್ ಮಾಡ್ಬೇಡಿ. ನಿಮ್ ಮೇಲೆ ರೆಸ್ಪೆಕ್ಟ್ ಐತೆ ನಮ್ಗೆ. ರೇ, ಸುಮ್ನೆ ಏನ್ರಿ ನಾನು ಕೇಳ್ದೆ? ನೀವು ನೋಡ್ರೆ ನಂಗೆ ತಿಕ್ಲ ತುಸ್ಬೇಡಿ ನೀವು. ಯಾವನವನು ಪಕ್ಕದಲ್ಲಿ ಏನಂತ ಕೇಳ್ತಾವನೆ, ರೋಪ್ತಾರಿ ಅವನು. ಯಾರು? ಗೌರವ? ಕೊಡಿ ಒಂಚೂರು. ಹಲೋ ಗೌರವ್, ನೀನು ಮರ್ಯಾದೆಯಿಂದ ಎಷ್ಟಲ್ಲಿರ್ಬೇಕು ಅಷ್ಟಲ್ಲಿರೋ ಗೌರವ್. ನೀನು ಗೌರವದಿಂದ ಮಾತಾಡ್ತಿದೀನಿ, ಆ ಗೌರವನ ಉಳಿಸ್ಕೊ ನೀನು. ಏನೋ ಅವ್ನಿಗೇನೋ ಕೇಳೋ, ಯಾರು ಏನು ಅಂತ ಕೇಳ್ತಿದ್ದಲ್ಲ, ಹೇಳು. ನಾನೇನೆ ರಮೇಶ್ ಅಂದ್ಬಿಟ್ಟು ಹೇಳು. ಏನು ಯಾರು ಏನು ಅಂತ ಕೇಳಿದ್ದು? ಕಿಚ್ಚಾಡ್ತಾ ಇದ್ದ ಅಂದ್ರೆ ಇಲ್ಲಿ ನಮ್ಗೆಲ್ಲ ಟಿಕೆಟ್ ಕೊಡ್ತೀನಿ, ಪಾಸ್ ಕೊಡ್ತೀನಿ ಅಂತ ಕರ್ಸ್ಬಿಟ್ಟು ಇಲ್ಲಿ ನೋಡಿದ್ರೆ ಯಾರು ಗೊತ್ತೇ ಇಲ್ಲ, ಹೇಳೇ ಇಲ್ಲ ಅಂತಾರೆ. ಯಾವ ಟಿಕೆಟ್? ಪುಷ್ಪ 2 ಪಿಕ್ಚರ್ದು. ಪುಷ್ಪ 2 ಕೊಡು ಫೋನ್ ನ ಸುಮ್ನೆ. ಆ ಅಣ್ಣನೇ ಎಷ್ಟೋ ವಾಸಿ ಕಾರ್ತಿಕ್. ಯಾಕಣ್ಣ ಹಿಂಗೆಲ್ಲ ಹೊಟ್ಟೆ ಉರ್ಸ್ಕತ್ತೀರಿ ನೀವು ಅಭಿಮಾನಿಗಳಿಗೆ? ಇಲ್ಲಿ ಹೇಳಿರ 5 ಟಿಕೆಟ್ ಕೊಡ್ತಾ ಇಲ್ಲ, ಎಷ್ಟು ಕೊಡಿಸ್ತೀನಿ ಅಂತೆ. ಎಲ್ಲಿದ್ರೆ ಇವಾಗ? ಚಿನ್ನಸ್ವಾಮಿ ಸ್ಟೇಡಿಯಂ. ಟಿಕೆಟ್ ಬೇಕು ಅಂದ್ರೆ ತಗೊಳಕ್ ನಿಂತಿದ್ದೀವಿ. ಅಯ್ಯಯ್ಯಪ್ಪ, ಏನ್ ದೊಡ್ಡ ಮನ್ಸಪ್ಪ ನಿಮ್ದು. ಅಭಿಮಾನಿಗಳಿಗೆ ನೀವೇ ಕ್ಯೂ ಅಲ್ಲಿ ನಿಂತ್ಕೊಂಡು ಕೊಡಿಸ್ತೀರಲ್ಲ. ನಾವು ಫ್ರೆಂಡ್ಶಿಪ್ ಡೇಗೆ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದೀವಿ, ನಿಮ್ಗೆ ವಿಶ್ ಮಾಡೋಣ ಅಂತ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಮಗ ಎಸ್ ಯು. ಓಕೆ ಕಾರ್ತಿಕ್, ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಆಲ್ ದಿ ಬೆಸ್ಟ್ ಈ ಸಲ ಸೀಸನ್ಗೆ. ಎಸ್, ಹೇಗನ್ಸ್ತು ಹರ್ಷಿಲ್ ಈ ಪ್ರಾಂಕ್ ಕಾರ್ತಿಕ್ ಮಾಡಿದ್ದು? ಸಕ್ಕತ್ತಾಯ್ತು. ಅವ್ನು ಸ್ವಲ್ಪ ಟೆನ್ಷನ್ ಇದ್ದ ಸ್ಟಾರ್ಟಿಂಗ್ ಅಲ್ಲಿ, ಗೊತ್ತಾಗ್ಲಿಲ್ಲ ಅವ್ನಿಗೆ, ಭಯ ಎಲ್ಲ ಆಯ್ತು.
ಸೊ ಈ ತರ ನೀವು ಮಾಡ್ತಿರ್ತೀರಾ ಯಾರು ನೀವು ಫ್ರೆಂಡ್ಸ್ ಅಲ್ಲಿ ಈಗ ಪ್ರಾಕ್ಟೀಸ್ ಎಲ್ಲ ಈ ತರ ಮಳೆಗಳೇ ಬಂದಿರುತ್ತೆ ಅವಾಗ ಕೂತ್ಕೊಂಡಿದ್ದಾಗ ಯಾರು ಪ್ರಾಂಕಿಂಗ್ ಕಾಲ್ ಮಾಡೋದು ಆ ತರ ಎಲ್ಲ ಫನ್ ಮಾಡ್ತಿರ್ತೀರಾ? ಇನ್ನು ಮಾಡಿಲ್ಲ ಆಕ್ಚುಲಿ. ಈಗ ಒಳ್ಳೆ ಇದು ಮಾಡ್ತೀನಿ, ಇನ್ ದ ಫ್ಯೂಚರ್ ಮಾಡ್ತೀನಿ. ನಾನು ಸ್ವಲ್ಪ ಅವ್ನು ಟೆನ್ಷನ್ ಅಲ್ಲಿ ಬಂದಿದ್ದ, ಅವ್ನಿಗೆ ಗೊತ್ತಾಗ್ಲಿಲ್ಲ. ಚೆನ್ನಾಗಿತ್ತು, ಖುಷಿ ಆಯ್ತು. ಓಕೆ, ಎಸ್, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ನಮ್ಮ ಈ ಒಂದು ವಿಡಿಯೋ ಮೂಲಕ ಏನ್ ಹೇಳ್ತೀರಾ ಫ್ರೆಂಡ್ಶಿಪ್ ಡೇ ಸ್ಪೆಷಲ್? ಅಂದ್ರೆ ಜೊತೆಗಿರಿ, ಒಂದ್ ಸ್ವಲ್ಪ ಫನ್ ಆಗ್ತಾ ಇರ್ಲಿ ಒಳಗಡೆ ಗ್ರೂಪ್ ಅಲ್ಲಿ. ಅಂಡ್ ಅದೇ ಫ್ರೆಂಡ್ಶಿಪ್ಸ್ ಗೋ ಲಾಂಗ್ ವೇ. ಸೊ ಜೊತೆಗಿರಿ ಅಂಡ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಟು ಆಲ್ ಆಫ್ ಯು. ಓಕೆ, ಇಲ್ಲಿಗೆ ಬರಕ್ಕಿಂತ ಮುಂಚೆ ಏನ್ ಅನ್ಕೊಂಡಿದ್ರಿ? ಬಂದ್ಮೇಲೆ ಹೇಗೆ ಅನಿಸ್ತು ನಿಮ್ಗೆ? ಸ್ವಲ್ಪ ಒಂಥರ ನರ್ವಸ್ ಇದ್ದೆ ಬರೋಕ್ಕಿಂತ ಮುಂಚೆ, ಬಟ್ ಈಗ ಸಖತ್ ಮಜಾ ಬಂತು, ಚೆನ್ನಾಗಿತ್ತು. RJ Sunil, Prank Calls.